ಹಲೋ, ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರೀಲ್ಸ್ನ ನೋಡಿಬಿಟ್ಟು, ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ನ ಸ್ಕ್ರೋಲ್ ಮಾಡಬೇಕಾದ್ರೆ ಈ ರೆಸಿಪಿ ಸಿಕ್ಕಿತ್ತು ನನಗೆ. ಅದನ್ನು ಟ್ರೈ ಮಾಡಿದೆ, ರುಚಿ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನಿವತ್ತು ಹೆಸರು ಕಾಳು ಹಾಗೆ ರಾಗಿ ಹಾಕಿಬಿಟ್ಟು ದೋಸೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ದೋಸೆ ರುಚಿನೂ ತುಂಬಾ ಚೆನ್ನಾಗಿದೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಇವಾಗ ದೋಸೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು 1 ಕಪ್ ಆಗುವಷ್ಟು ಹೆಸರು ಕಾಳು, 1 ಕಪ್ ಆಗುವಷ್ಟು ರಾಗಿನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು 3 ರಿಂದ 4 ಸಲ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಬೇಕಾಗತ್ತೆ. ನೋಡಿ, ಇವಾಗ ಫಸ್ಟಿಗೆ ನಾನು ರಾಗಿನ ತೊಳಿಬೇಕಾದ್ರೆ ಎಷ್ಟು ಕಸ ಕಡ್ಡಿ ಎಲ್ಲ ಇದೆ ಅನ್ನೋದು ನೀವೇ ಅಬ್ಸರ್ವ್ ಮಾಡ್ಬೋದು. ಅದಕ್ಕೋಸ್ಕರ ನಾವು 3 ರಿಂದ 4 ನೀರನ್ನು ಹಾಕ್ಕೊಂಡು ತೊಳ್ಕೊಳ್ಳೇಬೇಕಾಗತ್ತೆ. ಈಗ 3 ರಿಂದ 4 ಸಲ ನೀರು ಹಾಕಿ ತೊಳ್ಕೊಂಡಿದ್ದಾಗಿದೆ. ಇವಾಗ ಮತ್ತೊಂದು ಸಲ ನೀರನ್ನು ಹಾಕ್ಕೊಂಬಿಟ್ಟು ಇದನ್ನು ನೆನೆಸ್ಬಿಟ್ಟು 4 ರಿಂದ 5 ಗಂಟೆ ತೆಗೆದು ಇಡಬೇಕಾಗತ್ತೆ. ಇವಾಗ ನೋಡಿ, 4 ರಿಂದ 5 ಗಂಟೆ ಇದು ಚೆನ್ನಾಗಿ ನೆಂದಿದೆ. ಈಗ ಮತ್ತೆ ಅದರಲ್ಲಿರುವಂಥ ನೀರೆಲ್ಲ ಇರ್ತದಲ್ವ, ಅದನ್ನು ಮತ್ತೊಂದು ಸಲ ಚೆನ್ನಾಗಿ ಈ ರೀತಿಯಾಗಿ ತೊಳ್ಕೊಂಬಿಟ್ಟು ಅದರಲ್ಲಿರುವಂಥ ನೀರನ್ನೆಲ್ಲ ಬಸ್ದಿಟ್ಕೊಳ್ತಾ ಇದ್ದೀನಿ. ಆ ನೀರೆಲ್ಲ ಹಂಡ್ಬಿಟ್ಟು ಇವಾಗ ಒಂದು ಮಿಕ್ಸರ್ ಜಾರ್ನ ತೊಗೊಳ್ತಾ ಇದ್ದೀನಿ. ಆ ಮಿಕ್ಸರ್ ಜಾರ್ಗೆ ಇವಾಗ ನೆನೆಸಿಟ್ಟಿರುವಂಥ ರಾಗಿ ಹಾಗೆ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿ, ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಬೇಕಾಗತ್ತೆ. ನುಣ್ಣಗೆ ರುಬ್ಕೊಂಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆ ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ಹುಳಿ ಬರ್ಸೋ ಅವಶ್ಯಕತೆ ಏನಿರೋದಿಲ್ಲ. ನೀವು ಸಂಜೆ ಸ್ನ್ಯಾಕ್ಸ್ ತಿನ್ನೋಬೇಕಾದ್ರೆ ಮಾಡ್ಕೊಳ್ಳೋ ಹಾಗಿದ್ರೆ ನೀವು ಮಧ್ಯಾಹ್ನ ಅಥವಾ ಬೆಳಗ್ಗೆ ನೆನೆಸಿದ್ರು ಸಾಕಾಗ್ತದೆ. ನಾಳೆ ಬೆಳಗ್ಗೆ ತಿನ್ನೋದು ಅಂತ ಆದರೆ ನೀವು ರಾತ್ರಿ ಇದನ್ನು ನೆನೆಸಿಟ್ಟು ಬೆಳಗ್ಗೆನೇ ಹಿಟ್ಟನ್ನು ರುಬ್ಬಿ ಬೆಳಗ್ಗೆನೇ ಮಾಡ್ಬೋದು. ಇವಾಗ ಮಿಕ್ಸರ್ ಜಾರ್ನ ತೊಳೆದಿಟ್ಟಿರುವಂಥ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಎಷ್ಟಿರಬೇಕು ಅಂತ ಅಂದರೆ, ನಮ್ಮ ಉದ್ದಿನ ದೋಸೆ ಬರ್ತದಲ್ವ, ಉದ್ದಿನ ದೋಸೆಗಿಂತ ಸ್ವಲ್ಪ ದಪ್ಪ ಇರಬೇಕಾಗತ್ತೆ. ಅಥವಾ ಮಿಲ್ಕ್ ಶೇಕ್ ಬರ್ತದಲ್ವ, ದಪ್ಪ ಮಿಲ್ಕ್ ಶೇಕು, ಆ ಮಿಲ್ಕ್ ಶೇಕಿನ ಹದಕ್ಕಿದ್ರೆ ಸಾಕಾಗ್ತದೆ. ಇವಾಗ ಒಂದು ಕಾವಲಿನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡ್ಬಿಟ್ಟು ಆ ಕಾವಲಿ ಮೇಲೆ ದೋಸೆನ ಹಾಕ್ಕೊಂಡು ಇವಾಗ ಎರಡೂ ಸೈಡ್ನಲ್ಲೂ ಕೆಂಪುಗಾಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಮ ದೋಸೆ ಅನ್ನೋದು ರೆಡಿಯಾಗಿದೆ. ಇದನ್ನು ಖಾರ ಚಟ್ನಿ ಜೊತೆಗೆ ಬೇಕಾದರೆ ಸರ್ವ್ ಮಾಡ್ಕೊಬೋದು, ಅಥವಾ ಯಾವುದೇ ರೀತಿಯಾದಂಥ ಚಟ್ನಿ ಸಾಗು ಜೊತೆಗೆಲ್ಲ ಸರ್ವ್ ಮಾಡ್ಕೊಬೋದು. ಇಷ್ಟ ಇವತ್ತಿನ ವಿಡಿಯೋ. ತುಂಬ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ನ ತೋರಿಸಿದ್ದೀನಿ. ಅಂದರೆ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ನಂಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಅದಾದರೂ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್ ಬಾಯ್.